ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಾವು ಲಾಸ್ಟ್ ವಿಡಿಯೋ ಆಲ್ರೆಡಿ ಹಾಕಿದ್ವಿ. ಯಾವ್ದು ಬಗ್ಗೆ ಅಂತ ಕೇಳಿದ್ರೆ, ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ನಿಮಗೆ ಎಲಿಜಿಬಲ್ ಆಗಿದ್ದೀರಾ ಇಲ್ವಾ, ಪ್ಲಸ್ ನಿಮಗೆ ಏನೋ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಫಸ್ಟ್ ಇಯರ್ ನಿಮಗೆ ಎಷ್ಟು ಫೀಸು, ಸೆಕೆಂಡ್ ಇಯರ್ ಎಷ್ಟು ಫೀಸು, ಥರ್ಡ್ ಇಯರ್ಗೆ ಮತ್ತು ಫೋರ್ತ್ ಇಯರ್ಗೆ ಎಷ್ಟು ಫೀಸ್ ಅಂತ, ಪ್ಲಸ್ ಇದರಲ್ಲೂ ನಿಮಗೆ ರಿಸರ್ವೇಷನ್ಸ್ ಇದ್ದರೆ ಎಷ್ಟು ಕಡಿಮೆ ಫೀಸ್ ಆಗುತ್ತೆ ಅಂತ ನಾವು ಡೀಟೇಲ್ಡ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆರ್ ಸಮಥಿಂಗ್ ಯು ಕ್ಯಾನ್ ಗೋ ಆ್ಯಂಡ್ ರೆಫರ್ ದೋಸ್ ವೀಡಿಯೋಸ್. ಸೊ ಇವತ್ತು ಯಾವ ಟಾಪಿಕ್ ಅಂತ ಕೇಳಿದ್ರೆ, ನಿಮಗೆ ರ್ಯಾಂಕು 1,10,000 ಆರ್ 1,10,000 ಅಬೋವ್ ಇದೆ, ಆದರೂ ನಿಮಗೆ ನಿಮ್ಮ ಡ್ರೀಮ್ ಕಾಲೇಜಿನ ತೊಗೋಬೇಕು, ಇಲ್ಲಾಂದರೆ ಯಾವುದೇ ಕಾಲೇಜ್ ನೀವು ಸೆಲೆಕ್ಟ್ ಆಗಬೇಕು, ಟೈರ್ 6 ಟೈರ್ 7 ಒಳಗಡೆ ನಿಮಗೆ ಡ್ರೀಮ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗಬೇಕಂದ್ರೆ ನೀವು ಇದನ್ನು ಈ ಟ್ರಿಕ್ನ ನೀವು ಅಪ್ಲೈ ಮಾಡ್ಬೋದು. ಈ ಟ್ರಿಕ್ಕಲ್ಲಿ ನಿಮಗೆ ಒಂಚೂರು ಎಕ್ಸ್ಪೀರಿಯನ್ಸು, ಇಲ್ಲಾಂದರೆ ನಿಮಗೆ ಲೈಕ್ ಇಫ್ ಯು ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಆಲ್ಗೋರಿದಮ್ ಪ್ರಾಪರ್ಲಿ ಇಟ್ ವಿಲ್ ಬಿ ಎ ಬ್ಯಾಕ್ ಫೈರ್ ಟು ಯು. ಓಕೆ, ಯಾಕಂದರೆ ಇಟ್ ಈಸ್ ವೆರಿ ಲೈಕ್ ಹೆಂಗೆ ಹೇಳೋದು, ನಿಮಗೆ ಲೈಕ್ ಡೂ ಆರ್ ಡೈ ಥರ ಇರುತ್ತೆ. ನಿಮಗೆ ಈ ಅಲ್ಗೋರಿದಮ್ನ ಕ್ರ್ಯಾಕ್ ಮಾಡಬೇಕು ಅಂದರೆ ನಿಮಗೆ ನೀವು ಅಪ್ಲೈ ಮಾಡ್ತಿರೋ ಕಾಲೇಜಸ್ಸು ಲೈಕ್ ಒಂದು ಫಾರ್ಮ್ಯಾಟ್ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ನೀವು ಕೆಲವೊಂದು ಜನ ಗೂಗಲು ಅಥವಾ ಚಾಟ್ GPT ಮತ್ತು ಸಮ್ AI ಟೂಲ್ಸು, ರ್ಯಾಂಕ್ ಪ್ರಿಡಿಕ್ಟರು, ಕಾಲೇಜ್ ಪ್ರಿಡಿಕ್ಟರು, ಸೊ ಇವೆಲ್ಲ ನಿಮಗೆ ಒಂದು 10-15 ಕಾಮನ್ ಕಾಲೇಜಸ್ ನಿಮ್ಗೆ ಕೊಡುತ್ತೆ. ಆ 10-15 ಕಾಲೇಜ್ ಕಾಮನ್ಸೇ ನಾವು ಯೂಸ್ ಮಾಡ್ತಾ ಇರಲ್ಲ. ಸೊ ಅದೇ ಈ ಟ್ರಿಕ್ ಆಲ್ಗೋರಿದಮ್. ಸೊ ಡೀಟೇಲ್ಡಾಗಿ ನೋಡೋಣ. ಫಸ್ಟ್ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಇದ್ದಾರೆ, ಅವ್ನ ರ್ಯಾಂಕ್ ಬಂದುಬಿಟ್ಟು 1,16,000 ಅಂತ ಅನ್ಕೋತೀವಿ. 1,16,000. ಸೊ ನಾನು ಯಾವಾಗಲೂ 1,10,000 1,00,000 ಹಂಗೆ ರೌಂಡಾಗಿ ಮಾಡ್ತಾಯಿಲ್ಲ, ರೌಂಡ್ ಫಿಗರ್ ಆಗಿ ಮಾಡ್ತಾಯಿಲ್ಲ. ಸೊ 1,16,000 ರೌಂಡ್ ಫಿಗರ್ ಆಗಿದ್ರೆ ಲೈಕ್ ಲೆಟ್ಸ್ ಕನ್ಸಿಡರ್ ಲೈಕ್ 1,16,590 ಅಂತ ಅನ್ಕೊಳ್ಳಿ ಅವನದು ರ್ಯಾಂಕ್ ಇದು. ಓಕೆ, ಸೊ ಅವ್ನ ರ್ಯಾಂಕ್ ಈಗ 1,16,000 ಹಂಗಿದ್ರೆ ಅವನಿಗೆ ಯಾವ ರೇಂಜ್ ಆಫ್ ಕಾಲೇಜಸ್ ಸಿಗುತ್ತೆ, ಎಂಥ ಕೋರ್ಸು, ಯಾವ ಡಿಸ್ಟ್ರಿಕ್ಟ್ ಅಂತ. ಸೊ ಫಸ್ಟ್ ಆಫ್ ಆಲ್ ಈಸ್ ರಿಸೀಡಿಂಗ್ ಇನ್ ಬ್ಯಾಂಗ್ಳೂರ್. ಅವ್ನು ಬ್ಯಾಂಗ್ಳೂರಲ್ಲೇ ಇದ್ದಾನೆ. ಓಕೆ, ಬ್ಯಾಂಗ್ಳೂರು ಬೇಡ, ಅವ್ನು ಹುಬ್ಳಿ ಆರ್ ಧಾರವಾಡ ಆರ್ ಸಂಬಂಧ ಅವರಿಗೆ ಈಗ ಬ್ಯಾಂಗ್ಳೂರಿಗೆ ಬಂದು ಓದ್ಕೋಬೇಕಂತ ಒಂದು ಆಸೆ ಇದೆ. ಓಕೆ, ಇಸ್ ಡ್ರೀಮ್ ಇಸ್ ಟು ಸ್ಟಡಿ ಇನ್ ಎನಿ ಕಾಲೇಜ್ ಆಫ್ ಬ್ಯಾಂಗ್ಳೂರ್ ಆರ್ ಲೆಟ್ ಈ ಹ್ಯಾವ್ ಎನಿ ಆಫ್ ಇಸ್ ಡ್ರೀಮ್ ಕಾಲೇಜ್. ಸೊ ಅವ್ನಿಗೊಂದು ಡ್ರೀಮ್ ಕಾಲೇಜ್ ಇದೆ. ಸೊ ಅವರಿಗೆ ಇರೋ ಡ್ರೀಮ್ ಕಾಲೇಜು ಎನಿ XYZ ಕಾಲೇಜ್. ಆ XYZ ಕಾಲೇಜಲ್ಲಿ ಅವ್ನು ಬೇಕಾಗಿರೋದು CSE. ಆ ಕಟ್ ಆಫ್ ಎಷ್ಟಿದೆ ಆ ಕಾಲೇಜಿಗೆ? 35,000 ಇದೆ. ನಮ್ಮವನಿಗೆ ರಿಸರ್ವೇಷನ್ಸು 2A ಕ್ಯಾಟಗರಿ. 2A ಕ್ಯಾಟಗರಿ ರ್ಯಾಂಕ್ ಇರೋದು 1,16,590. ಬಟ್ ಅವ್ರಿಗೆ ಬೇಕಾಗಿರೋ ಕಾಲೇಜ್ ಇರೋ ಕಟ್ ಆಫು ಅದು ಕೋರ್ಸಲ್ಲಿ 35,000 ಇದೆ. ಸೊ ಎಷ್ಟಿದೆ ರ್ಯಾಂಕ್ ರೇಂಜ್ ಅಂದರೆ, ಈ ರ್ಯಾಂಕ್ ರೇಂಜು ಲೈಕ್ 1,16,590ಗೂ ಮತ್ತು ನಿಮಗೆ ಇಲ್ಲಿಂದ ಇಲ್ಲಿಗೆ ಇರೋ ಕಟ್ ಆಫು ಆ ರೇಂಜ್ ಜಾಸ್ತಿನೇ ವ್ಯಾಸ್ಟ್ ಆಗಿದೆ. ಸೊ ಕಾಲೇಜ್ ಸಿಗುತ್ತೆ ಅಂತ ಕೇಳಿದ್ರೆ, ನಮ್ಮ ಕೌನ್ಸಿಲಿಂಗು ಅಲ್ಲೇ ಲೈಕ್ ಹಿಂದಿನ ವರ್ಷ ಲೈಕ್ ಅವರು ಪೇಡಾಗಿ ತೊಗೊಂಡವ್ರಿಗೂ ಅವ್ರಿಗೆ ಅಮೌಂಟ್ ಪೇ ಮಾಡ್ತಾರೆ. ಬಟ್ ಅವ್ರಿಗೆ ಅಮೌಂಟ್ ಪೇ ಮಾಡಿದ್ದಾರೆ ಅಂತ ನಾವು 1,16,000 ಇದ್ದರೆ ಅವ್ರಿಗೆ 35,000 ನಾವು ಆ ಕಾಲೇಜು ನಾವು ಸೆಲೆಕ್ಟ್ ಮಾಡ್ಕೊಡ್ತೀವಿ ಅಂತ ವಿಲ್ ನೆವರ್ ಕಮಿಟ್ ದ್ಯಾಟ್, ಬಿಕಾಸ್ ದಟ್ ಇಸ್ ನಾಟ್ ಪಾಸಿಬಲ್. ಸೊ ಹಾಗಾದರೆ ಹೆಂಗೆ ಬ್ರೋ ನಮ್ಮ ಡ್ರೀಮ್ ಕಾಲೇಜ್ ನಾವು ತೊಗೋಬೇಕಂತ ಕೇಳಿದ್ರೆ, ಫಸ್ಟ್ ಥಿಂಗ್ ಇಂಗ್ಲೀಷ್ ಅಂಡ್ ಕನ್ನಡ ಗೆಟಿಂಗ್ ಮಿಕ್ಸ್ ಅಪ್. ಕೆಲವೊಂದು ವಿಷಯ ನೀವು ಕಟ್ ಮಾಡ್ಕೋಬೇಕು. ಲೈಕ್ ವಾಟ್ ಆರ್ ದ ಥಿಂಗ್ಸ್ ವಿಚ್ ಆರ್ ಸಪೋಸ್ ಟು ಡೂ, ಇಲ್ಲ ವಾಟ್ ಆರ್ ದ ಥಿಂಗ್ಸ್ ವಿಚ್ ಆರ್ ನಾಟ್ ಸಪೋಸ್ ಟು ಡೂ ಆಪ್ಷನ್ ಎಂಟ್ರಿಯಲ್ಲಿ. ಅದ್ರ ಬಗ್ಗೆ ಡೀಟೇಲ್ಡಾಗಿ ಹೇಳ್ತೀನಿ. ಬಟ್ ಇವಾಗ ನಿಮಗೆ ಒಂಥರ ಗ್ಲಾನ್ಸ್ ಆಗಿ ನಾನು ಹೇಳ್ತೀನಿ. ಸೊ ಫಸ್ಟ್ ಥಿಂಗ್, ಡಿಫಾಲ್ಟ್ ಕಾಲೇಜಸ್ಸು ನಮ್ಮವನಿಗಿರೋ ರ್ಯಾಂಕು 1,16,590. ಟೈರ್ 1 ಸಿಗಲ್ಲ. ಟೈರ್ 1ಇಂದ ಟೈರ್ 5 ತನಕ ಯಾವುದೇ ರ್ಯಾಂಕ್ ಕಾಲೇಜಸ್ಸು ಸಿಗಲ್ಲ. ಸೊ ಟಾಪ್ 1ಇಂದ ಲೆಟ್ಸ್ ಕನ್ಸಿಡರ್ ಟಾಪ್ 40 ತನಕ ಕಾಲೇಜಸ್ಸು ಸಿಗಲ್ಲ. ಸೊ ಅವಾಗ ಏನು ಮಾಡ್ಕೋಬೇಕು, ಫಸ್ಟು 40 ಆಪ್ಷನ್ಸು, ಫಸ್ಟು 40 ಇದು ನಮಗೆ ಅವೈಲೇಬಲ್ ಇದೆ. ಅಂದರೆ ಫಸ್ಟು 40 ಆಪ್ಷನ್ಸು ಡಿಫಾಲ್ಟ್ ಕಾಲೇಜಸ್ಸು. ನೀವು ಟಾಪ್ ಕಾಲೇಜಸ್ ಇನ್ ಕರ್ನಾಟಕ, RV, BMS, PES, ರಾಮಯ್ಯ, ನಿಮಗಿರೋ ರ್ಯಾಂಕು 1,16,000. ದಿಸ್ ಇಸ್ ನಾಟ್ ಓನ್ಲಿ ಫಾರ್ 1,16,000 ರ್ಯಾಂಕ್ ಸ್ಟೂಡೆಂಟು. 59, 60 ಅವ್ರಿಗೆ CSE, ರಾಮಯ್ಯ, RV ಅಂದರೆ ಡೆಫಿನೆಟ್ಲಿ ನಾಟ್ ಪಾಸಿಬಲ್. ದಯವಿಟ್ಟು ಅದನ್ನು ನಂಬ್ಕೊಂಡು ಕೂತಿದ್ರೆ ಅದು ವರ್ಕೌಟ್ ಆಗಲ್ಲ. ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಸೊ ಫಸ್ಟು ಅವಾಯ್ಡ್ ಡಿಫಾಲ್ಟ್ ಕಾಲೇಜಸ್. ಓಕೆ, ಅವಾಯ್ಡಿಂಗ್ ಡಿಫಾಲ್ಟ್ ಕಾಲೇಜಸ್. ಐ ಹ್ಯಾವ್ ಟು ಇಂಪ್ರೂವ್ ಮೈ ಹ್ಯಾಂಡ್ ರೈಟಿಂಗ್. ಓಕೆ, ಡಿಫಾಲ್ಟ್ ಕಾಲೇಜಸ್ ನಿಮ್ಗೆ ಯಾವ್ದಾದ್ರು ಇರುತ್ತೆ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಿ. ಸೊ ನಿಮ್ಮ ಫ್ರೆಂಡು ಅವನು ಮಾಡ್ತಿದ್ದಾನೆ, ನಿಮ್ಮ ಫ್ರೆಂಡ್ದು ಒಂದು 30-40 ರ್ಯಾಂಕ್ 30,000 ರ್ಯಾಂಕ್ ಬಂದಿರುತ್ತೆ, ಇವ್ರದ್ದು ಇದು ಬಂದಿರುತ್ತೆ. ನಿಮಗೂ ಅವ್ರಿಗೂ ಸಂಬಂಧನೇ ಇರಲ್ಲ, ಒಂಚೂರು ಹತ್ರದಲ್ಲೂ ಇಲ್ಲ.
ಸೊ ಡಿಫಾಲ್ಟ್ ಕಾಲೇಜಸ್ ಮಾಡೋದನ್ನ ನೀವು ಕ್ಯಾನ್ಸಲ್ ಮಾಡಿಬಿಡಿ. ಓಕೆ, ಸೊ ಸೆಕೆಂಡ್ ಥಿಂಗ್ ಇಸ್ ಮತ್ತೆ ನಿಮಗೆ ಸ್ಟಿಕ್ಕಿಂಗ್ ಟು ಒನ್ ಕೋರ್ಸ್. ಸೊ ಇವಾಗ ನನಗೆ CSE ಬೇಕಾದ್ರೆ ಇವಾಗ XYZ ಕಾಲೇಜಲ್ಲಿ ನನಗೆ ನನ್ನ ಡ್ರೀಮ್ ಕಾಲೇಜಲ್ಲಿ ನನಗೆ ಯಾವ ಕೋರ್ಸ್ ಬೇಕಾಗಿದೆ, ನನ್ನ ಡ್ರೀಮ್ ಕಾಲೇಜ್ ಇದೆ, ಅದರಲ್ಲಿ ನನಗೆ ಬೇಕಾಗಿರೋ ಕೋರ್ಸು CSE. ಸೊ ನಾನು ನನ್ನ ಡ್ರೀಮ್ ಕಾಲೇಜ್ ಒಂದು ಬಿಟ್ಬಿಟ್ಟು ಬೇರೆ ಕಾಲೇಜಸಲ್ಲೂ ನನ್ನ ಡ್ರೀಮ್ ಕಾಲೇಜು ಫಸ್ಟ್ ಪ್ಲೇಸಲ್ಲಿ ಕೊಟ್ಟಿದ್ದೀನಿ, ಸೆಕೆಂಡ್ ಪ್ಲೇಸ್ ಕಾಲೇಜು, ಥರ್ಡ್ ಪ್ಲೇಸ್ ಕಾಲೇಜು, ಫೋರ್ತ್ ಪ್ಲೇಸಲ್ಲೂ CSE, ಇಲ್ಲೂ CSE ಕೊಟ್ಟಿದ್ರೆ ಡೆಫಿನೆಟ್ಲಿ ನಿಮಗೆ ಕಾಲೇಜ್ ಸಿಗಲ್ಲ. ಲಕ್ಕು ನನ್ನ ಪ್ರಕಾರ ಲಕ್ಕಲ್ಲಿ ನಾನು ಯಾವತ್ತೂ ನಂಬಲ್ಲ. ದ ಮೋರ್ ಹಾರ್ಡರ್ ಯು ವರ್ಕ್ ದ ಮೋರ್ ಲಕ್ಕಿಯರ್ ಯು ಗೆಟ್. ಓಕೆ, ಸೊ ನನ್ನ ಪ್ರಕಾರ ಇದು ವರ್ಕೌಟ್ ಆಗಲ್ಲ. ಅದು ಆಪ್ಷನ್ ಎಂಟ್ರಿಗೆ ಸ್ಮಾರ್ಟಾಗಿ ಆಲ್ಗೊರಿದಮ್ ಕ್ರ್ಯಾಕ್ ಮಾಡಿ ನೀವು ಮಾಡ್ಕೋಬೇಕು. ಸೊ ನಾನು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಬರೀ 16 ಆಪ್ಷನ್ ಸೆಲೆಕ್ಟ್ ಮಾಡಿದ್ದೆ. ಆ 16 ಆಪ್ಷನ್ ಮಾಕ್ ರೌಂಡಲ್ಲಿ ನನಗೆ ಸಿಕ್ಬಿಡ್ತು, ಫಸ್ಟ್ ರೌಂಡಲ್ಲಿ ನನಗೆ ಬೇಕಾಗಿರೋ ಕಾಲೇಜ್ ಸಿಕ್ತು. ಸೊ ಇವನ್ ಐ ವಾಸ್ ಏಮಿಂಗ್ ಫಾರ್ CSE, ನನಗೆ CSE ಸಿಕ್ಕಿಲ್ಲ. ಸೊ ಅವಾಗ ನಾನೇನು ಮಾಡಿದೆ ಅಂದರೆ, ಒನ್ಸ್ ವೆನ್ ಐ ಕೇಮ್ ಟು ನೋ ನಾನು ಕಟ್ ಆಫ್ ಮಾಡೋಕ್ಕೆ ಮುಂಚೆನೇ ನನಗೆ CSE ಬರೋಂಗಿಲ್ಲ ಅಂತ ಗೊತ್ತಾದ್ಮೇಲೆ ನಾನೇನು ಮಾಡಿದೆ, CSE ಸಿಮಿಲರ್ ಆಗಿರೋದು ಯಾವುದು, ISE. ಸೊ ಸೊ ಇವಾಗ ಡ್ರೀಮ್ ಕಾಲೇಜಲ್ಲಿ ನನಗೆ ಬೇಕಾಗಿರೋದು CSE ಇಲ್ಲ ಅಂದರೆ ನನಗೆ ಅವೈಲಬಲ್ ಆಪ್ಷನ್ನು ISE. ಅದನ್ನು ಬಿಟ್ಬಿಟ್ಟು AIML. ಸೊ AIML ತುಂಬ ಕಷ್ಟ ಇತ್ತು ಆವಾಗ, ಇವಾಗಲೂ ಕಷ್ಟನೇ. ಸೊ ಒಂಚೂರು ಕಡಿಮೆ ಮಾಡಿದ್ದಾರೆ. CSE AIML ಫಸ್ಟ್ AIML ಸಿಗೋದು ತುಂಬ ಕಷ್ಟ. ಸೊ ನಾನು ನೇಮ್ ಮಾಡಿದ್ದು AIMLಗೆ, ಅದು ಸಿಕ್ಕಿಲ್ಲ ಅಂತ CSEಗೆ, CSEನೂ ಸಿಕ್ಕಿಲ್ಲ ಅಂದರೆ ISE. ಸೊ ನಮ್ಮ ಫ್ರೆಂಡ್ಸಿಗಿಂತ ನಾನು ಯಾವಾಗ ಸ್ಮಾರ್ಟಾಗಿ ಥಿಂಕ್ ಮಾಡಿದೆ ಅಂತ ಕೇಳಿದ್ರೆ, ಎಲ್ಲರೂ AIML ಅಪ್ಲೈ ಮಾಡ್ತಾ ಬಂದರು. ಅವ್ರಿಗೆ ಏನಾಯಿತು, ಕೊನೆಗೆ ಅವ್ರಿಗೆ ನನ್ನ ರ್ಯಾಂಕ್ಗಿಂತ ಅವ್ರದ್ದು ಒಳ್ಳೆ ರ್ಯಾಂಕ್ ಇತ್ತು. ಸೊ ಅವ್ರಿಗೆ ಯಾವುದೇ ಕಾಲೇಜ್ 0 ಕಾಲೇಜ್ ಅಲಾಟೆಡ್ ಅಂತ ಬಂತು. ನನಗೆ ಒಂದೇ ರೌಂಡಲ್ಲೇ ನನಗೆ ಕಾಲೇಜ್ ನಾನು ಬೇಕಾಗಿರೋ ಡ್ರೀಮ್ ಕಾಲೇಜಲ್ಲಿ AIML ಸಿಕ್ಕಿಲ್ಲ, CSEನೂ ಸಿಕ್ಕಿಲ್ಲ. ಬಟ್ ಮೈ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ISE ನನಗೆ ಸಿಕ್ತು. ಸೊ CSE ಆ್ಯಂಡ್ ISE 90% ಸೇಮ್. ಓಕೆ, ಇದು ಯಾರಿಗೆಲ್ಲ ನಾನು DM ಮಾಡ್ತಾರೆ ಎಲ್ಲರಿಗೂ ಹೇಳಿ ಸಾಕಾಗೋಗಿದ್ದೀನಿ. ಬಟ್ ಸ್ಟಿಲ್ ನೀವು ನಾನು ಹೇಳ್ತಾ ಇರೋದು ಏನಪ್ಪ ಅಂತ ಕೇಳಿದ್ರೆ, ನಿಮಗೆ CSE ಸಿಕ್ಕಿಲ್ಲ ಅಂದರೆ ISE ನಿಮ್ಮ ಡ್ರೀಮ್ ಕಾಲೇಜಲ್ಲಿ ನೀವು ತೊಗೋಬೋದು. ಬೋತ್ ಆರ್ 90% ಸೇಮ್. ನಿಮಗೆ ಫೈನಲ್ ಸೆಮಿಸ್ಟರಲ್ಲಿ ಮಾತ್ರ ಒಂದು ಸಬ್ಜೆಕ್ಟ್ ಅಡಿಷ್ನಲಾಗಿ CSE ಇರುತ್ತೆ, ಕೈಂಡ್ ಆಫ್ ರಿಲೇಟೆಡ್ ಟು ಹಾರ್ಡ್ವೇರ್ ಆಗಿರುತ್ತೆ, ಹಾರ್ಡ್ವೇರ್ ಕಾಂಪೊನೆಂಟ್ ಯಾವುದೋ ಒಂದು ಇರುತ್ತೆ ಫೈನಲ್ ಸೆಮ್ಮಲ್ಲಿ. ISE ನಿಮಗೆ ಅದು ಇರಲ್ಲ. ನಿಮಗೆ ಕಟ್ ಆಫ್ ಅದು ಮಾಡಿ ಆ ಒಂದು ಸಿಲೆಬಸ್ ಮಾತ್ರ ಕಟ್ ಆಗಿರುತ್ತೆ ಅಷ್ಟೇ. ಸೊ ಅದನ್ನು ಬಿಟ್ಟರೆ CSE ಮತ್ತು ISE 90% ಸೇಮ್. ಮತ್ತು AIML ಇತ್ತು. ಇವಾಗ ಒಂಚೂರು ಈಸಿ ಮಾಡಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, ಡೇಟಾ ಸೈನ್ಸು ಆ್ಯಡ್ ಮಾಡಿದ್ದಾರೆ. ಸೊ ಸಾರಿ, ಮೈ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಬ್ಯಾಡ್, ಡೆಫಿನೆಟ್ಲಿ ಇಂಪ್ರೂವ್ ಇಟ್ ವಿಡಿಯೋಸ್ ಡೇ ಬೈ ಡೇ ಅಂತ. ಸೊ ಡೇಟಾ ಸೈನ್ಸು ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಬೇಕಂತ. ಪ್ಲಸ್ ಇದ್ರ ಹಿಂದ್ಗಡೆ ಕಾಲೇಜ್ ಫಿನಾನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸು ಇದೆ. ಬಟ್ ಐ ಡೋಂಟ್ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ಅಸ್. ಅದು ಹೆಂಗಿದ್ರೂ ಒಂಚೂರು ಎಫೆಕ್ಟು ಮಾಡುತ್ತೆ, ಹೆಲ್ಪು ಮಾಡುತ್ತೆ. ಓಕೆ, ಡಬಲ್ ಸ್ವಾಡೆಡ್ ನೈಫ್ ಥರ ಅದು. ಸೊ ಇಲ್ಲಿ ಡ್ರೀಮ್ ಕಾಲೇಜಲ್ಲಿ ನಿಮಗೆ AIML ಸಿಕ್ಕಿಲ್ಲ ಅಂದರೆ CSEಗೆ ಹೋಗಿ, CSE ಇಲ್ಲಾಂದರೆ ISE ಇಲ್ಲಾಂದರೆ ಡೇಟಾ ಸೈನ್ಸು. ಸೊ ನಿಮಗೆ ಒಂದೇ ಕಾಲೇಜಲ್ಲಿ ನೀವು ಮುಂಚೆ XYZ ಕಾಲೇಜ್, ನಿಮಗೆ ಡ್ರೀಮ್ ಕಾಲೇಜಲ್ಲಿ ಯಾವುದಾಗ್ತಾಯಿದ್ರಿ ನೀವು, CSE. ಮತ್ತು ಸೆಕೆಂಡ್ ಕಾಲೇಜ್ ABC ಕಾಲೇಜು, ಅಲ್ಲಿ CSE. ಮತ್ತು ಇದು CDY ಅಂತ, ಅದೇ ಕೇಳ್ತಾ ಇದ್ದೀನಿ, ಏನಕ್ಕೆ ಎಲ್ಲದರಲ್ಲೂ ನೀವು CSE ಮಾತ್ರ ಆಗ್ತಾಯಿದ್ರೆ ನಿಮಗೆ KCT ಆಪ್ಷನ್ ಎಂಟ್ರಿ ಅಂತೂ ವರ್ಕೌಟ್ ಆಗೋದೇ ಇಲ್ಲ, ಫೇಲ್ ಆಗ್ತೀರಾ. ಲೈಕ್ ನಿಮಗೆ ಯಾವುದೇ ಕಾಲೇಜ್ ಸಿಗಲ್ಲ. ಅದನ್ನು ಬಿಟ್ಬಿಟ್ಟು ನೀವು ಅಕಸ್ಮಾತ್ ಹಿಂಗೆ ಟ್ರೈ ಮಾಡಿದರೆ, ನಾನು ಹೇಳಂಗೆ ಥರ ನಿಮಗೆ ಡ್ರೀಮ್ ಕಾಲೇಜ್ ಇದೆ, ಓಕೆನಾ, ಡ್ರೀಮ್ ಕಾಲೇಜಲ್ಲಿ XYZ ಕಾಲೇಜಲ್ಲಿ ಫಸ್ಟ್ ಥಿಂಗ್ ಇಸ್ CSE, ಸೆಕೆಂಡ್ ಥಿಂಗ್ ಇಸ್ AIML, ಫಸ್ಟ್ ಆಪ್ಷನು, ಸೆಕೆಂಡ್ ಆಪ್ಷನು. ಓಕೆ, ಹಿಂಗೆ ಬರಿತೀರಿ. ಸೊ ನಿಮಗೆ ಫಸ್ಟ್ ಆಪ್ಷನ್ ಇಸ್ CSE, ಫಸ್ಟ್ ಆಪ್ಷನ್ ಎಂಟ್ರಿ. ಸೆಕೆಂಡ್ ನೀವು ಆಪ್ಷನ್ ಎಂಟ್ರಿ ಮಾಡಿರೋದು AIML. ಓಕೆ, ಲೆಟ್ ಸ್ಕಿಪ್ ಇಟ್ ಲೈಕ್ ದಿಸ್. ಸೊ ನಿಮಗೆ AIML ಆರ್ CSE, ಥರ್ಡ್ ಒನ್ ಇಸ್ ISE, ಫೋರ್ತ್ ಒನ್ ಇಸ್ ಡೇಟಾ ಸೈನ್ಸ್. ಸೊ ಡೇಟಾ ಸೈನ್ಸಲ್ಲಿ ಇನ್ನೊಂದಿದೆ, ಅದಿದ್ರೆ ನೀವು ಅದನ್ನು ಹಾಕೋಬೋದು. ಇಲ್ಲಾಂದರೆ EC ಇಸ್ ಜಸ್ಟ್ ಅನ್ ಅಡಿಷ್ನಲ್. ಅದು ನೀವು ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಸೆಕೆಂಡ್ ಡ್ರೀಮ್ ಕಾಲೇಜ್ ಯಾವುದು ಇಲ್ಲಾಂದರೆ ಇಂಪಾರ್ಟೆಂಟ್ ಯಾವುದು ಅದ್ರಲ್ಲಿ ನಾನು ಚೇಂಜ್ ಮಾಡ್ಕೋತೀನಿ. ಸೊ ಆವಾಗ ಅದು ಹೆಂಗಿರುತ್ತೆ ಅಂತ ಕೇಳಿದ್ರೆ, ನನಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಚೇಂಜಸ್ ಆಗಬೇಕಾದ್ರೆ ನಾನು ಸೆಕೆಂಡ್ ಡ್ರೀಮ್ ಕಾಲೇಜಲ್ಲಿ ನಾನು ಇದನ್ನೇ ಕೊಟ್ಟಿರ್ತೀನಿ. ಸೊ ನಾನು ಇಲ್ಲಿ EC ಆ್ಯಡ್ ಮಾಡೋಕ್ಕೆ ಬದಲು ಅಕಸ್ಮಾತ್ ನಿಮಗೆ EC ಬೇಕಾದರೆ ನೀವು ECನೇ ತೊಗೋಬೋದು. ನಾನು ಮಾಡಿದ್ದು, ನಾನು ಸೆಕೆಂಡ್ ಡ್ರೀಮ್ ಕಾಲೇಜ್ ಅಂತ ಇರುತ್ತಲ್ವ, ABC ಕಾಲೇಜಲ್ಲೂ ಸೇಮ್ ಇದನ್ನೇ ಕೊಟ್ಟಿದ್ದೆ, AIML, ಸೆಕೆಂಡ್ CSE ಮತ್ತು ಥರ್ಡ್ ನಾನು ಇದರಲ್ಲೇ EC ಕೊಡ್ತಾಯಿದ್ದೆ. ಸೊ ಇದರಲ್ಲಿ ನಿಮಗೆ ಅದೇ ನಾನು ಹೇಳ್ದೆ ಅಲ್ವಾ, ಇಟ್ ಹ್ಯಾಸ್ ಅ ಲಾಟ್ ಆಫ್ ಥಿಂಗ್ಸ್ ಟು ಡೂ.
ಅಲ್ಗಾರಿದಮ್ ಕ್ರ್ಯಾಕ್ ಮಾಡೋದು ಹೆಂಗೆ, ಅದನ್ನ ಇನ್ನೂ ಡೀಟೇಲ್ಡಾಗಿ ಹೇಳ್ಬೇಕಾದ್ರೆ ಇನ್ನೂ ಡೀಟೇಲ್ಡಾಗಿ ಹೇಳ್ತೀನಿ. ಅದೇನೋ ಅದ್ರ ಬಗ್ಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಲೆಂತಿಯಾಗಿ ಹೋಗ್ತಾನೆ ಇರುತ್ತೆ, 10-15 ನಿಮಿಷ ಈಗಲೇ ವೀಡಿಯೋಸ್ ಇದೆ. ಸೊ ಅದನ್ನು 20 ಅಷ್ಟು ಹೋಗುತ್ತೆ. ನನಗೆ ಅಷ್ಟೊಂದು ನಿಮ್ಮ ಟೈಮ್ನ ಕನ್ಸ್ಯೂಮ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಿಂಗೆ ನೀವು ಮಾಡಿದ್ರೆ ನಿಮಗೆ, ಸೊ ಅದೇ ಹೇಳ್ದೆ ಅಲ್ವಾ, ನಿಮಗೆ ನಾಟ್ ಸ್ಟಿಕ್ಕಿಂಗ್ ಟು ಒನ್ ಕೋರ್ಸ್. ಸೊ ಸೆಲೆಕ್ಟಿಂಗ್ ಒನ್ ಕೋರ್ಸ್ ಇರುತ್ತಲ್ವಾ, ಆ ಸೆಲೆಕ್ಟ್ ಮಾಡೋ ಒನ್ ಕೋರ್ಸ್ನ ನೀವು ಮಾಡಬಾರ್ದು. ಸೊ ಡಿಫಾಲ್ಟ್ ಕಾಲೇಜಸ್ ನೀವು ಮಾಡಬಾರ್ದು. ಮತ್ತು ಸೆಕೆಂಡ್ ಥಿಂಗ್ ಇಸ್ ಓನ್ಲಿ ಒನ್ ಕೋರ್ಸ್. ಓನ್ಲಿ ಒನ್ ಕೋರ್ಸ್, ಫಾರ್ ಎಕ್ಸಾಂಪಲ್ CSE ಆರ್ ISC, ಅದನ್ನ ನೀವು ಅವಾಯ್ಡ್ ಮಾಡ್ಕೋಬೇಕು. ಥರ್ಡ್ ಥಿಂಗ್ ಏನಪ್ಪ ಅಂತ ಕೇಳಿದ್ರೆ, ಲಾಸ್ಟ್ ರೌಂಡ್ ತನಕ ವೆಯ್ಟ್ ಮಾಡೋದು. ಲಾಸ್ಟ್ ರೌಂಡಲ್ಲಿ ಎಲ್ಲ ಸೀಟ್ಸ್, ಯಾವ ಸೀಟ್ಸ್ ಎಲ್ಲ ಉಳಿದಿದೆ ಅದು ಮಾತ್ರ ಬರುತ್ತೆ. ಅವಾಗ ಉಳಿದಿರೋ ಸೀಟ್ಸ್ ಏನಪ್ಪ ಅಂತ ಏನಾಗಿರುತ್ತೆ ಅಂತ ಕೇಳಿದ್ರೆ, ಟ್ರಿಪಲಿಯಲ್ಲಿ, ಸಿವಿಲಲ್ಲಿ ಮತ್ತು ಮೆಕ್ಕಲ್ಲಿ, ತುಂಬ ರೇರಾಗಿ ISC ಸಿಗುತ್ತೆ. ಸೊ ಇಷ್ಟೇ ವಿಷಯ. ಅದರಲ್ಲೂ ತುಂಬ ರೇರು, ಯಾವುದೋ ಒಂದು ಎಕ್ಸೆಪ್ಷನಲ್ ಕೇಸಲ್ಲಿ ನಿಮಗೆ ISC ಆರ್ CSE ISC ಆರ್ AIML ಹಂಗೆ ಸಿಗುತ್ತೆ. ನಾವು ಮಾಡಿರೋ ಕೌನ್ಸಿಲಿಂಗ್ 4 ವರ್ಷದಿಂದ ಯಾವುದು ನನ್ನ ಪ್ರಕಾರ CSE ಲಾಸ್ಟಾಗಿ ನಾವು ಮಾಡಿಕೊಟ್ಟಿಲ್ಲ. ನಾವು ಮಾಡಿಕೊಟ್ಟಿರೋದು ಸಿವಿಲ್ ಮಾಡಿದ್ದೀವಿ, ಮತ್ತು ISCನೂ ಮಾಡಿದ್ದೀವಿ. ISCನೂ ಮಾಡಿಲ್ಲ, ಸಿವಿಲ್ ಆ್ಯಂಡ್ AIML ಮಾತ್ರ ನಾವು ಮಾಡಿಕೊಟ್ಟಿದ್ದೀವಿ ಲಾಸ್ಟಲ್ಲಿ ನಿಮಗೆ ಸಿವಿಲು, ಮೆಕ್ಕು ಮತ್ತು ಟ್ರಿಪಲಿನೂ ಒಂಚೂರು ರೇರ್ ಆಗಿಬಿಡುತ್ತೆ. ಸಿವಿಲ್, ಮೆಕ್ಕನ್, AIML ಮತ್ತು ISC ನಿಮಗೆ ಇರುತ್ತೆ. ಸೊ ಲಾಸ್ಟ್ ಮಿನಿಟು ಅದು ನಾವು ಹೇಳ್ತೀವಲ್ಲ, ಲಾಸ್ಟ್ ಮಿನಿಟ್ ಇಸ್ ಆಲ್ವೇಸ್ ಕ್ರೂಷಿಯಲ್. ಅವಾಗ ಇರುತ್ತಾ ಇಲ್ಲರಂತ ನಾವು ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ. ಸೊ ಲಾಸ್ಟ್ ಮಿನಿಟ್ ತನಕ ವೆಯ್ಟ್ ಮಾಡೋದು. ಸೊ ಈ ತಪ್ಪೆಲ್ಲ ನೀವು ಮಾಡ್ದಿರ ಇದ್ದರೆ, ಸೊ ನಿಮಗೆ ಖಂಡಿತ KCET ಆಪ್ಷನ್ ಇಟ್ಟರೆ ನೀವು ಆಲ್ರೆಡಿ ಅವ್ರ ಏನೋ ಸೇಫರ್ ಸೈಡ್. ಸೊ ಏನಪ್ಪ ಅಂತ ಕೇಳಿ, ಡಿಫಾಲ್ಟ್ ಕಾಲೇಜಸ್ ChatGPT, ಗೂಗಲ್ಲು, ಟಾಪ್ 10 ಕಾಲೇಜ್ ಅಂತ ಎತ್ತಾಕ್ಬಿಟ್ಟು ಅದನ್ನೇ ಹಂಗೆ ಆಪ್ಷನ್ ಇಟ್ಟಲ್ಲಿ ಕಾಪಿ ಪೇಸ್ಟ್ ಮಾಡೋದು ಬೇಡ. ಸೊ ಡಿಫಾಲ್ಟ್ ಕಾಲೇಜಸ್ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ. ಮತ್ತು ಒಂದೇ ಕೋರ್ಸಿಗೆ ಸ್ಟಿಕ್ ಆನ್ ಆಗೋದು. CSE ಅಂದರೆ ಪ್ರತಿ ಕಾಲೇಜಲ್ಲೂ CSE ಮಾತ್ರ ಆಗ್ತಾ ಬರೋದು, ಅದನ್ನು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಡ್ರೀಮ್ ಕಾಲೇಜಲ್ಲೇ CSE ಇಲ್ಲಾಂದರೆ ಹೇಳ್ದೆ ಅಲ್ವಾ, AIML, CSE, ISC, ಡೇಟಾ ಸೈನ್ಸ್, ಮತ್ತು ಡೇಟಾ ಸೈನ್ಸ್ ಕಾಂಬಿನೇಷನ್ ಇದೆ, ಮಿಷಿನ್ ಲರ್ನಿಂಗ್ ಅಂತ. ಸೊ ಒಂದು 3 or 4 ಕಾಂಬಿನೇಷನ್ಸ್ ನಿಮ್ಗೆ ಸಿಗುತ್ತೆ. ಸೊ ಹಂಗೆ ಸಿಗ್ತಾ ಇದ್ರೆ ನೀವು ಅದನ್ನು ಯೂಟಿಲೈಸ್ ಮಾಡ್ಕೋಬೇಕು. ಸೊ ಹಂಗೆ ಯೂಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗಲ್ಲ, ಬೇರೆಯವ್ರಿಗೆ ಆಪರ್ಚುನಿಟಿ ಹೋಗುತ್ತೆ. ಸೊ ರ್ಯಾಂಕ್ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಅಫ್ಕೋರ್ಸ್ ಡೋಂಟ್ ಗೆಟ್ ಟ್ರಿಗರ್ಡ್, ರ್ಯಾಂಕ್ ಇಂಪಾರ್ಟೆಂಟೇ, ಬಟ್ ನಾಟ್ ದಟ್ ಎಕ್ಸ್ಟ್ರೀಮ್. ಸೊ ನಿಮಗೆ ಒನ್ಸ್ ರ್ಯಾಂಕ್ ಸಿಕ್ಕಾದ್ಮೇಲೆ ನೀವು ಈಗಲೂ ಸ್ಮಾರ್ಟಾಗಿ ನೀವು ಥಿಂಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ ರ್ಯಾಂಕ್ ಬ್ಯಾಡ್ ಆಗಿದ್ರು ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಯಾರಪ್ಪ ಎಕ್ಸಾಂಪಲ್ ಅಂತ ಕೇಳಿದ್ರೆ, ಈ ಚಾನಲ್ ಓನರ್ ನಾನೇ ಒಂದು ಎಕ್ಸಾಂಪಲು. ಸೊ ಅದನ್ನು ನಿಮಗೆ ಡೋಂಟ್ ಸ್ಟಿಕ್ ಟು ಓನ್ಲಿ ಒನ್ ಕೋರ್ಸ್. ಸೊ ನೀವು ಬರೀ ಒಂದು ಕೋರ್ಸಿಗೆ ಸ್ಟಿಕ್ ಆನ್ ಆಗ್ತಾಯಿದ್ರೆ ವಿಚ್ ಇಸ್ ವೆರಿ ಬ್ಯಾಡ್. ಸೊ ದಯವಿಟ್ಟು ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಲಾಸ್ಟ್ ರೌಂಡ್ ತನಕ ಕಾಯ್ತಾ ಇರೋದು, ನನಗೆ ಈ ಕಾಲೇಜು ಈ ರೌಂಡಲ್ಲಿ ಸಿಗುತ್ತೆ ಅಂತ. ಸೊ ಲಾಸ್ಟ್ ರೌಂಡ್ ತನಕ ನೀವು ಕಾಯೋದು ಬಿಟ್ಬಿಟ್ಟು ಫಸ್ಟ್ ರೌಂಡು ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು, ಫಸ್ಟು ಆರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೇ ನಿಮಗೆ ಕಾಲೇಜ್ ಸಿಗೋಂಗೆ ಥರ ನೀವು ಮಾಡ್ಕೋಬೇಕು, ಆಯಿತಾ. ಸೊ ಇದು ನಿಮಗೆ ಈ ಥರ ಇರೋದು. ಅದನ್ನು ಬಿಟ್ಬಿಟ್ಟು ನೀವು ಇಲ್ಲ ನಾನು ಲಾಸ್ಟ್ ತನಕ ಕೂತಿರ್ತೀನಿ ಅಂತ ಹೇಳಿದ್ರೆ ಬರ್ಬೋದು, ಬರ್ದ್ರೂ ಹೋಗ್ಬೋದು. ಹಂಗೂ ಬಂದರೂ ನಾನು ಹೇಳ್ದೆ ಅಲ್ವಾ, ಸಿವಿಲು, ಮೆಕ್ಕು ಅಂಥದ್ದು ಆ ರೀತಿಯಲ್ಲಿ ಸಿಗುತ್ತೆ. ಅಕಸ್ಮಾತ್ ತುಂಬ ಹೆಚ್ಚಾಗಿ ನಿಮಗೆ AIML ಆರ್ ISC ಹಂಗೆ ಸಿಗುತ್ತೆ, ಇಲ್ಲಾಂದರೆ ಟ್ರಿಪಲಿ ಅಂತ. ಸೊ ಸರ್ಕ್ಯೂಟಲ್ ಬ್ರಾಂಚಸ್ ಅಂತೀವಿ, VC, ಟ್ರಿಪಲಿ ಅವೆಲ್ಲ ಸರ್ಕ್ಯೂಟಲ್ ಬ್ರಾಂಚಸ್ಸು. ನಿಮಗೆ ಕೋರ್ ಕಂಪನಿ ಲೈಕ್ ಇಂಟೆಲ್, ಸೊ ಬಾಷ್, ಆ ಕಂಪನೀಸಲ್ಲಿ ನಿಮ್ಗೆ ಸಿಗುತ್ತೆ. ಇಲ್ಲಾಂದರೆ ನಿಮ್ಗೆ ISC, CSE ತೊಗೊಂಡ್ರೆ IT ಇಂಡಸ್ಟ್ರೀಸ್, ಅಥವಾ ನಿಮಗೆ ಸಾಫ್ಟ್ವೇರ್ ಡೆವಲಪರ್, ಸಿಸ್ಟಮ್ ಕಾನ್ಫಿಗರೇಷನ್ ಇಂಜಿನಿಯರ್ಸು, ಆ ರೀತಿಯಲ್ಲಿ ನಿಮಗೆ ಸೀಟ್ಸ್ ಜಾಬ್ ರೋಲ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ. ಅದು ಡೀಟೇಲಾಗಿ ಇನ್ನೂ ಅದೆಲ್ಲೂ ಇದೆ. ಸೊ ಈಗ ನಾವು ಕಥೆಯಲ್ಲಿ ಈ ರೀತಿಯಲ್ಲಿ ಇಲ್ಲಿ ನಾವು ಸ್ಟೆಕ್ ಆಗಿದ್ದೀವಿ. ಇಲ್ಲಿಂದ ನೀವು ಹೆಂಗೆ ಮೂವ್ ಮಾಡಬೇಕು ನೆಕ್ಸ್ಟ್ ಅಂತ ನೀವು ಯೋಚನೆ ಮಾಡಬೇಕು. ಸೊ 1,16,590 ಇದ್ದರೆ ಫ್ರ್ಯಾಂಕ್ ಆಗಿ ಈ ವಿಡಿಯೋ ಎಂಡಲ್ಲಿ ಕನ್ಕ್ಲೂಷನ್ ಏನಾದೊಂದು ಹೇಳಿ ಅಂತ ಕೇಳಿದರೆ, ನನ್ನ ಪ್ರಕಾರ 1,16,590 ಇದ್ದಾರೆ 2A ಕ್ಯಾಟಗರಿ. ಸೊ 2A ಕ್ಯಾಟಗರಿ ಇದ್ರೂ ಓಕೆ. ಸೊ ರ್ಯಾಂಕ್ ಇರೋ ಡ್ರೀಮ್ ಕಾಲೇಜ್ ಇರೋ 35,000 ಫಸ್ಟ್ ರೌಂಡಲ್ಲಿ. ಸೊ ನಿಮಗೆ ಅವಾಗ ನೀವು ಸೆಕೆಂಡ್ ರೌಂಡಲ್ಲಿ ನೀವು ಆಗಬೇಕಂತ ಹೇಳಿದ್ದೀನಿ. ಸೊ ಫಸ್ಟ್ ರೌಂಡಲ್ಲಿ CSEಗೆ 35 ಇದ್ದರೆ ISCಗೆ 45, ಡೇಟಾ ಸೈನ್ಸ್ಗೆ 50, ಮತ್ತು ಡೇಟಾ ಸೈನ್ಸು AIML ಕಾಂಬಿನೇಷನು, ಮಿಷಿನ್ ಲರ್ನಿಂಗು ಅಂಥದ್ದಿದ್ದರೆ ಅಲ್ಲೊಂದು 65. ಸೊ ಒಂದೇ ಇದರಲ್ಲಿ ಫಸ್ಟ್ ರೌಂಡಲ್ಲೇ ನಿಮಗೆ 4 to 5 ನಿಮಗೆ ಸಿಗೋ ಚಾನ್ಸು 10% 40% ಇನ್ಕ್ರೀಸ್ ಆಗಿದೆ ಫಸ್ಟ್ ರೌಂಡಿಗೆ. ದಿಸ್ ಇಸ್ ಫಾರ್ ಫಸ್ಟ್ ರೌಂಡ್ ಹೇಳ್ತೀನಿ. ಸೊ ನಿಮಗೆ ಫಸ್ಟ್ ರೌಂಡಲ್ಲೇ ನಿಮಗೆ ಸಿಗೋ ಚಾನ್ಸಸ್ಸು 10% 40% ಆಗಿರುತ್ತೆ ಫಾರ್ ಫಸ್ಟ್ ರೌಂಡು. ಸೆಕೆಂಡ್ ರೌಂಡ್ ನಿಮಗೆ 40 to 75% ಇನ್ಕ್ರೀಸ್ ಆಗಿರುತ್ತೆ.
ಸೊ ಥರ್ಡ್ ರೌಂಡಿಗಿಂತ ನೀವು ಹೋಗೋದು ಬೇಡವೇ ಬೇಡ. ಅಲ್ಲಿ ನಿಮಗೆ 50-50 ಆಗಿರುತ್ತೆ. ಸಿಕ್ಕಿದ್ರೂ ಸಿಗ್ಬೋದು, ಇಲ್ಲಾಂದರೆ ಇಲ್ಲ. ಸೊ ಇದು ಥರ್ಡ್ ರೌಂಡು. ಓಕೆ, ಸೊ ಥರ್ಡ್ ರೌಂಡಲ್ಲಿ ಒಂದು ಇಶ್ಯೂ, ಐ ಮೀನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಹಂಗು ಮತ್ತು ಥರ್ಡ್ ಲಾಸ್ಟ್ ರೌಂಡ್ ಅಂತ ಇರುತ್ತೆ. ಅಲ್ಲಿ ಏನಪ್ಪ ಇಶ್ಯೂ ಅಂತ ಕೇಳಿದ್ರೆ, ನೀವು ಒಂಚೂರು ಅಮೌಂಟ್ ಪೇ ಮಾಡಿಬಿಟ್ಟು ನೀವು ನೆಕ್ಸ್ಟ್ ರೌಂಡಿಗೆ ಹೋಗಬೇಕು. ಅದು ಒಂದು ಸತಿ ಹೆಕ್ಟಿಕ್ ಆಗುತ್ತೆ. ಸೊ ಆ ರೀತಿ ನೀವು ಮಾಡಂಗೆ ಲೈಕ್ ವಾಟ್ ಎವರ್ ಇಟ್ ಇಸ್, ಸೆಕೆಂಡ್ ರೌಂಡ್ ಒಳಗಡೆ ನೀವು ಆದರೆ ಇಟ್ ವಿಲ್ ಬಿ ವೆರಿ ಇಂಪ್ಯಾಕ್ಟ್ಫುಲ್, ನಿಮಗೂ ಯೂಸ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ 1,16,000 ಅಂದರೆ ವಿಚ್ ಅಪ್ಲೈಸ್ ದ ಸೇಮ್ ಫಾರ್ 60,000, 59,000 ಆರ್ 75, 85 ಈ ರೇಂಜಲ್ಲೆಲ್ಲ ಅಪ್ಲೈ ಆಗುತ್ತೆ. 35-40 ಕೆಳಗಡೆ ಬಂದರೆ, 50,000 ಕೆಳಗಡೆ ಬಂದ್ರೂ ಒಂಚೂರು ನೀವೆಲ್ಲ ಸೇಫು. 50,000 ಮೇಲೆ ಬಂದಿದ್ರೆ ಯು ಗೈಸ್ ಹ್ಯಾವ್ ಟು ಬಿ ಸಮ್ ವಾಟ್ ಸ್ಮಾರ್ಟ್ ಆ್ಯಂಡ್ ಕ್ರಾಫ್ಟಿ. ಸೊ 50,000 ಕೆಳಗಡೆ ಬಂದಿರೋರು ಕೇರ್ಲೆಸ್ ಆಗಿದ್ರೆ, ಈ 50,000 ಮೇಲೆ ಬಂದಿರೋರು ಈ ಥರ ಆಪ್ಷನ್ ಎಂಟ್ರಿ ನಾನು ಹೇಳ್ದಂಗೆ ಅಲ್ಗಾರಿದಮ್ ಕ್ರ್ಯಾಕ್ ಮಾಡಿದರೆ ಅವ್ರಿಗೆ ಸಿಟ್ ಸಿಕ್ಕಾದರೂ ನಿಮ್ಗೆ ಸಿಟ್ ಸಿಗುತ್ತೆ. ದಿಸ್ ಇಸ್ ಅ ಪ್ರೂವನ್ ಥಿಂಗ್. ನಾನು 4 ಇಯರ್ಸಿಂದ ಇದನ್ನು ನಾನು ಮಾಡ್ತಾ ಇದ್ದೀನಿ, ಕೌನ್ಸಿಲಿಂಗ್ ಎಲ್ಲರಿಗೂ. ಸೊ ಸಾಕಷ್ಟು ಮಾಡಿದ್ದೀವಿ. ನಿಮ್ಗೆ ಏನಾದ್ರು ಬೇಕಾಗಿದ್ದರೆ ನೀವು ಆ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ, ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ನ. ಅಲ್ಲಿ ನೀವು ಹೋಗಿ, ಆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಹೋಗಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ದಿಸ್ ವಿಡಿಯೋ ಐ ಹೋಪ್ ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲಾಸ್ಟ್ ಮಿನಿಟಲ್ಲೂ ಅವ್ರಿಗೆ ವೆರಿ ಇಂಪ್ಯಾಕ್ಟ್ಫುಲ್, ವೆರಿ ಯೂಸ್ಫುಲ್ ಆಗಿರುತ್ತೆ. ಆವಾಗ ಅವ್ರಿಗೆ ಈ ಮಾಹಿತಿ ತುಂಬ ಅನುಕೂಲವಾಗಿರುತ್ತೆ. ಪ್ಲಸ್ ನಾವು ಅಪ್ಲೋಡ್ ಮಾಡ್ತಿರೋ ವೀಡಿಯೋಸ್ ನಿಮಗೆ ಟೈಮ್ ಟು ಟೈಮ್ ನೀವು ನೋಟಿಫೈ ಆಗಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ನೋಟಿಫೈ ಮಾಡ್ಕೊಳ್ಳಿ, ಸೊ ದ್ಯಾಟ್ ಯು ಗೆಟ್ ನೋಟಿಫೈಡ್ ಟು ಈಚ್ ಆ್ಯಂಡ್ ಎವ್ರಿ ವೀಡಿಯೋಸ್ ಐ ಆಮ್ ಪೋಸ್ಟಿಂಗ್. ಸೊ ಓಕೆ ಗೈಸ್, ಟೇಕ್ ಕೇರ್, ಡೂ ಯೋರ್ ಆಪ್ಷನ್ ಎಂಟ್ರಿ ವೆರಿ ವೆಲ್. ಕೇರ್ಲೆಸ್ ಆಗಿರೋಕ್ಕೆ ಹೋಗಬೇಡ, ಟೈಮ್ ಇಸ್ ವೆರಿ ಪ್ರೀಷಿಯಸ್. ವಾಟ್ ಎವರ್ ಯೋರ್ ರ್ಯಾಂಕ್ ಇಸ್, ಎನಿ XYZ ನಂಬರ್ಸ್, ವಾಟ್ ಎವರ್ ನಂಬರ್ ಇಟ್ ಮೇ ಬಿ, ಡೂ ಪ್ರಾಂಪ್ಟ್ಲಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ರ್ಯಾಂಕ್ ರೇಂಜ್ ಡಿಫ್ರೆನ್ಸು ಒಂದು 30-40 ಇದ್ರೂ ಪರವಾಗಿಲ್ಲ, ಲೈಕ್ 2A CG ಕ್ಯಾಟಗರಿಗೆ. ಜನರಲ್ ಮೆರಿಟು ಅಥವಾ HYK ಅಂದರೆ ಒಂಚೂರು ನೋಡ್ಕೊಳ್ಳಿ. ಸೊ ಅದೇ ಕ್ಯಾಸ್ಟು ರಿಸರ್ವೇಷನ್ಸ್ ಎಲ್ಲ ಐ ಡೋಂಟ್ ಲೈಕ್ ದೋಸ್ ಥಿಂಗ್ಸ್, ಅದು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋಕೆ ಹೋಗ್ಬೇಡ. ಬಟ್ ಸ್ಟಿಲ್ ಅದನ್ನ ನಾವು ಯೂಟಿಲೈಸ್ ಮಾಡ್ಕೋಬೇಕಂದ್ರೆ ಯೂಟಿಲೈಸ್ ಮಾಡ್ಕೊಳ್ಳಿ. ಅದು ನಮ್ಮನ್ನು ಯೂಟಿಲೈಸ್ ಮಾಡ್ಕೋಬಾರ್ದು, ನಾವೇ ಅದನ್ನು ಯೂಟಿಲೈಸ್ ಮಾಡ್ಕೋಬೇಕು. ಸೊ ಓಕೆ ಗೈಸ್, ಟೇಕ್ ಕೇರ್ and do your option entry very well. If you have any doubts, you can contact me in Instagram. I've given the links in the description. I'll meet you in another video. Take care. Tata. Bye bye.